ಕನ್ನಡ ಬಿಟ್ರೆ ಮಕ್ಕಳಿಗೆ ಇಂಗ್ಲಿಷೇ ಬರುತ್ತೆ ತಾಯಿಯಿಂದ ಹೊರತು ಕನ್ನಡ ಅಲ್ಲ. ಹೀಗಾಗಿ ಭಾಷೆ ಹೊರಗಿನಿಂದ ನಾವು ಪಿಕಪ್ ಮಾಡ್ಕೊಳ್ತೀವಿ ಹೊರತು ಬೇರೆ ರೀತಿಯಿಂದ ಅಲ್ಲ. ಆದರೆ ಭಾಷೆಯ ವ್ಯಾಕರಣ ಇನ್ಬಿಲ್ಟ್ ಗ್ರಾಮರ್ ನಮ್ಮೊಳಗೆ ಇರುವಂಥದ್ದು. ಮಕ್ಕಳು ಅದಕ್ಕೆ ಪದಗಳನ್ನು ಕಲಿತಾರೆ, ಆದರೆ ವ್ಯಾಕರಣವನ್ನು ಯಾರು ಕಲಿಯೋಲ್ಲ. ವ್ಯಾಕರಣ ಕಲಿಯದೆ ವ್ಯಾಕರಣ ಶುದ್ಧವಾಗಿ ಮಾತಾಡೋದನ್ನು ಬೆಳೆಸ್ಕೊಳ್ತಾರೆ. ನಾನು ಆ ವಿಷಯಗಳಿಗೆ ವಿಸ್ತರಿಸಿ ಹೋಗೋಲ್ಲ. ಭಾಷೆ ವ್ಯಾಕರಣ ಇತ್ತು, ಸಂಸ್ಕೃತ ಕೇಂದ್ರೀಕರಣ ಮಾಡ್ಕೊಳ್ತೀನಿ. ತಾತ್ಪರ್ಯ ಏನಂದ್ರೆ, ಸಂಸ್ಕೃತ ಭಾಷೆ ಯಾವುದೇ ಜಗತ್ತಿನ ಭಾಷೆಗಳ ತರಹ ಅದಕ್ಕೆ ಯಾವ ದೇವತ್ವ ದಾನವತ್ವ ಅನ್ನುವಂಥದ್ದು ಇಲ್ಲ. ಪರ ಅಂತನವರು ಮಾತಾಡುವಾಗ ಸಾಮಾನ್ಯವಾಗಿ ದೇವ ಭಾಷೆ ಸಾಕ್ಷಾತ್ತಾಗಿ ಪರಮಾತ್ಮೆಯಿಂದ ಬಂತು ಅಂತ ಒಂದು ಗೌರವಾರ್ಥಕದಲ್ಲಿ ಇಟ್ಸ್ ನ್ಯೂಫಮಿಸಮ್ ಅಂತ ಅನ್ಬೋದು. ಒಂದು ಗೌರವಾರ್ಥಕವಾದಂಥದ್ದು, ಒಂದು ಪ್ರಶಂಸಾರ್ಥಕವಾದದ್ದು, ಉದಾತ್ತೀಕೃತವಾದ ರೀತಿಯಲ್ಲಿ. ಅದನ್ನ ಕನ್ನಡದ ಭಟ್ಟಾಕಳಂಕ ಮೊದಲಾದವರು ಎಲ್ಲರೂ ಹೇಳಿದ್ದಾರೆ. ವೇದದಲ್ಲೇ ದೇವೀಂ ವಾಚಂ ಅಜನಯಂತ ದೇವಾ ಅಂತ, ವಾಚಂ ದೈವೀಂ ಅಜನಯಂತ, ಮಾತೇ ದೈವಿಕವಾದದ್ದು. ತುಂಬಾ ದೊಡ್ಡ ಗೌರವ ಉಂಟು, ತುಂಬಾ ಸಂತೋಷ. ಹೀಗಾಗಿ ಸಂಸ್ಕೃತ ಭಾಷೆಗೆ ಮಿಕ್ಕ ಯಾವುದೇ ಭಾಷೆಗಳ ಜೊತೆಗೆ ಜನ್ಮದ ಬಗ್ಗೆ ಯಾವ ಅಲೌಕಿಕತೆ ಇನ್ನೊಂದು ಭಾಷೆಗೆ ಹೋಲಿಸಿದರೆ ಇಲ್ಲ. ಎಲ್ಲ ಭಾಷೆಗಳು ಲೌಕಿಕ ಅಂದ್ರೆ ಲೌಕಿಕ, ಅಲೌಕಿಕ ಅಂದ್ರೆ ಅಲೌಕಿಕ. ಆದ್ರೆ ನಾವು ಭಾಷೆಯನ್ನು ಹುಟ್ಟಿಸೋಕ್ಕಾಗಲ್ಲ. ಈಗ ಎಸ್ಪೆರಾಂಟೋ ತರ ಭಾಷೆಯನ್ನು ಹುಟ್ಟಿಸಿದ್ರು ಅವೇನು ಸಾಬೀತು ಮಾಡಕ್ ಆಗಲಿಲ್ಲ. ಪದಗಳನ್ನ ನಾವು ಸೃಷ್ಟಿ ಮಾಡ್ಬೋದೇ ಹೊರತು ಭಾಷೆಯನ್ನು ಸೃಷ್ಟಿ ಮಾಡಕ್ಕಾಗಲ್ಲ. ಆ ಪದಗಳನ್ನಾದ್ರೂ ಮೂಲಭೂತವಾದ ಒಂದು ಭಾಷೆಯ ಉಳಿದಿರುವ ಧಾತುಗಳಿಂದ ಸೃಷ್ಟಿ ಮಾಡಕ್ ಸಾಧ್ಯ. ಆ ಧಾತುಗಳಾದ್ರೂ ಉಳಿದಿರುವ ಸೊಲ್ಲುಗಳಿಂದ ಅಂದ್ರೆ ವರ್ಣಮಾಲೆಯಿಂದ ಅಕ್ಷರಗಳಿಂದ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಶೂನ್ಯದಿಂದ ಅಲ್ಲ ಅಂತ ಗೊತ್ತಾಗುತ್ತೆ. ಹೀಗಾಗಿ ಸಂಸ್ಕೃತದ ಆ ಒಂದು ದೇವಭಾಷೆ ಅನ್ನುವ ಆ ಯಾವುದೋ ಒಂದು ಅಲೌಕಿಕವಾದ ಆಯಾಮ ಅಂತ ಯಾವುದಿದೆ ಅದು ಇಲ್ಲ. ಈ ರೀತಿಯಾಗಿ ಡಿಮಿಸ್ಟಿಫೈ ಮಾಡಿದ ತಕ್ಷಣ ಅದನ್ನ ನಿಂದೆ ಮಾಡಿದಂತೆ ಏನು ಅಲ್ಲ, ವಾಸ್ತವಗಳನ್ನ ಅರ್ಥ ಮಾಡಿಕೊಂಡಂತೆ. ಜೊತೆಗೆ ಅದನ್ನ ಮೃತಭಾಷೆ ಅಂತ ಹೇಳುವಲ್ಲೂ ಕೂಡ, ಮೃತಭಾಷೆ ಅಂದ್ರೆ ತುಂಬಾ ಜನ ಅದೊಂದು ನಿಂದಾರ್ಥಕ ಅಂತ ಅಂದುಕೊಂಡಿದ್ದಾರೆ. ಲಿಂಗ್ವಿಸ್ಟ್ ಭಾಷಾಶಾಸ್ತ್ರಜ್ಞರು ಹೇಳೋದು, ಯಾವುದು ದೈನಂದಿನ ವ್ಯವಹಾರದಲ್ಲಿ ಕಲಿಯದೆಯೇ, ಪ್ರಯತ್ನ ಪಟ್ಟು ಪುಸ್ತಕದಿಂದ ಕಲಿಯದೆಯೇ ಕೇಳ್ಮೆಯಿಂದಲೇ ವಾತಾವರಣದಲ್ಲಿ ಉಳಿದಿದೆಯೋ ಅದು ಜೀವತ್ ಭಾಷೆ, ಯಾವ್ದು ಹಾಗಲ್ವೋ ಮೃತ ಭಾಷೆ ಅಂತಂತಾರೆ. ಆದ್ರಿಂದ ಒಂದು ಭಾಷೆಯ ಗೌರವವೋ ಅಥವಾ ಕೀಳ್ತನವೋ ಯಾವುದು ಸಾಬೀತಾಗುವಂಥದ್ದಲ್ಲ. ಈ ಅರ್ಥದಲ್ಲಿ ನೋಡಿದ್ರೆ ಒಂದು ಪಕ್ಷ ಸಂಸ್ಕೃತವನ್ನ ಮೃತ ಭಾಷೆ ಅಂತ ಒಪ್ಪಿಕೊಂಡ್ರೆ ಏನೂ ದೊಡ್ಡ ಅಪಚಾರ ಅಲ್ಲ. ಆದರೆ ಒಂದು ಭಾಷೆ ಏನನ್ನ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ಈಗ ಎಷ್ಟೋ ಭಾಷೆಗಳು ಉಂಟು, ಅವು ಯಾವುದೋ ಒಂದು ಸಣ್ಣ ಪುಟ್ಟ ಸಮುದಾಯದಲ್ಲಿ ಮಾತಾಡ್ತಾ ಇರ್ಬೋದು, ಒಂದು ವ್ಯವಹಾರದ ಮಟ್ಟಿಗೆ ಇರ್ಬೋದು, ಆ ಜನರಿಗೆ ಅದು ಪ್ರಯೋಜನ ಇರ್ಬೋದು. ಅದರಿಂದ ಆಚೆಗೆ ಜಗತ್ತಿಗೆ ಏನೂ ಪ್ರಯೋಜನ ಇಲ್ಲ, ಅಷ್ಟು ಮಟ್ಟಿಗೆ ಉಂಟು. ಸಂಸ್ಕೃತ ಹಾಗೆ ನಿತ್ಯ ವ್ಯವಹಾರದಲ್ಲಿ ಇವತ್ತು ಇಲ್ಲದೆ ಇದ್ದರೂ ಕೂಡ ಅದರ ಬೇರೊಂದು ರೀತಿಯಾದ ಪ್ರಯೋಜನಗಳು ಇದ್ದರೆ ಅದನ್ನು ನಾವು ಗಮನಿಸೋಣ, ನೋಡೋಣ. ಆದರೆ ಮೃತ ಭಾಷೆ ಎನ್ನುವುದನ್ನ ಒಂದು ಬೈಗುಳ ಅಂತ ಕೆಲವರು ಬಳಸೋದು, ಮತ್ತೆ ಅದು ಹಾಗಲ್ಲ ಅಂತ ನಾವು ವಾದ ಮಾಡ್ಕೊಂಡು ಹೋಗೋದ್ರೊಳಗೆ ಅರ್ಥ ಕಾಣಲ್ಲ. ಅದು ಪ್ರಯೋಜನಕಾರಿಯಾದ ಭಾಷೆಯೇ ಅಲ್ಲವೇ ಅಂತ ನೋಡಬೇಕು. ಈ ಮೃತಿ ಜೀವಿಕೆ ಅಂದ್ರೆ ಜೀವಂತವಾದದ್ದು ಸತ್ತಿರುವುದು ಅನ್ನೋದಕ್ಕಿಂತ ಎಷ್ಟು ಪ್ರಯೋಜನಕ್ಕೆ ಬರುತ್ತೆ. ಇವತ್ತು ಕಾಳಿದಾಸ ವ್ಯಕ್ತಿಯಾಗಿ ಬದುಕಿಲ್ಲ, ನನಗಂತೂ ತುಂಬಾ ಪ್ರಯೋಜನಕ್ಕೆ ಬರ್ತಾನೆ. ಕುಮಾರವ್ಯಾಸ ವ್ಯಕ್ತಿಯಾಗಿ ಬದುಕಿಲ್ಲ, ನನಗಂತೂ ತುಂಬಾ ಪ್ರಯೋಜನಕ್ಕೆ ಬರ್ತಾನೆ. ಈ ದೃಷ್ಟಿಯಿಂದ ನೋಡಿದಾಗ ಹತೇಶು ದೇಹೇಶು ಗುಣಾಧರಂತೆ ಎನ್ನುವ ಭಾಸನ ಮಾತಿಟ್ಕೊಂಡ್ರೆ ಸತ್ವದಿಂದ ಉಳಿಯುವಂಥದ್ದಾಗುತ್ತೆ. ಮತ್ತೆ ಭಾಷಾಶಾಸ್ತ್ರಜ್ಞರ ಅಲ್ಲಿ ಯಾವುದೇ ಭಾವ ಇಲ್ಲ, ನಿರ್ಭಾವಕವಾದ ಡಿಸ್ಕ್ರಿಪ್ಷನ್ ಅದು. ನಾವು ಅದಕ್ಕೆ ಭಾವನೆಯ ಸ್ಪರ್ಶವನ್ನ ತಗೊಂಡು ಪರ ವಿರೋಧದ ಕೋಲಾಹಲ ಮಾಡುವಲ್ಲಿ ಎಷ್ಟೋ ಕಳ್ಕೋತೀವಿ ಅಂತ ಅನಿಸುತ್ತೆ. ಮತ್ತೆ ಇನ್ನೂ ಒಂದು ಯೋಚನೆ ಮಾಡಬೇಕಾದದ್ದು, ಒಂದು ಭಾಷೆ ತನ್ನ ಬೇರೆ ಬೇರೆ ರೂಪಗಳಲ್ಲಿ ರೂಪಾಂತರಗಳಲ್ಲಿ ಎಷ್ಟು ಮಟ್ಟಿಗೆ ಬದುಕ್ತಾ ಇದೆ ಅನ್ನೋದನ್ನು ನೋಡ್ಬೇಕು. ಉದಾಹರಣೆಗೆ ಇವತ್ತು ಹಳಗನ್ನಡ ಮೃತ ಭಾಷೆ ಅಂದ್ರೆ ಯಾರು ಒಪ್ತಾರ ಕನ್ನಡಿಗರು? ಪಂಪರ ಭಾಷೆ ಸತ್ತು ಹೋಗಿದೆ ಅಂತ ನಾನು ಅಂತೀನಿ, ರನ್ನದ ಭಾಷೆ ಸತ್ತು ಹೋಗಿದೆ, ಕುಮಾರವ್ಯಾಸನ ಭಾಷೆನೇ ಸತ್ತು ಹೋಗಿದೆ ಅಂತ ಅಂತೀನಿ. ಈಗ ಯಾವತ್ತೂ ಮಾತಾಡ್ತಾ ಇಲ್ಲ. ಕೋಲ ಗುರುವಿನ ಮರಣ ವಾರ್ತಾ ಕಾಲ ಸರ್ಪಣ ತಂದು ಸಂಜೆ ಹೇಳಿಗೆ ನೀಡಾಡಿದನು, ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಅರ್ಥ ಆಗುವಂಥದ್ದಲ್ಲ. ಅದೇ ರೀತಿ ನತ್ತಮನಾಡಿ ಭಾನುಮತಿ ಸೋತ್ತಡಿ ಸೋಲಮ ನೀವುದೆಂದು ಕಾಡುತ್ತಿರ ಲಂಬಣಂ ಪರಿಯ ಮುತ್ತಿನ ಕೇಡೆನೆ ನೋಡಿ ನೋಡಿ ಬಳುಕುತ್ತಿರಲಿ ಏವಂ ಇಲ್ಲದೆ. ಏವಂ ಅಂದ್ರೆ ಏನದು? ಸಂಸ್ಕೃತದ ಏವಮ್ಮ, ಕನ್ನಡದ ಏವಂ ನಾಚಿಕೆ. ಇವನಾದೊಡ ಮಾಯುವುದೇ ಪೇಳಿಮೆಂಬ ಭೂಪೋತ್ತವನ ಬಿಸುತ್ತಿರದೆ ನಿಮ್ಮೊಳ ಒಕ್ಕಡೆ ಬೇಡನಲ್ಲನೆ. ಬೇಡನಲ್ಲನೆ ಬೇಡ ಅಂತಲ, ಬೇಡದೇ ಇರುವ ಅಂತಲ. ಈ ಪದ್ಯದ ಬಗ್ಗೆ 18 ಜನ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಈ ಒಂದು ಪದ್ಯದ ಬಗ್ಗೆ ಒಂದು ಪುಸ್ತಕ ಆಗುವಷ್ಟು ಲೇಖನಗಳು ಬಂದಿದೆ. ಹೀಗಾಗಿ
ಈ ಮಟ್ಟಕ್ಕೆ ನೋಡಿದ್ರೆ ಹಳಗನ್ನಡಕ್ಕೂ ಈ ಹೊತ್ತಿರುವ ಹೊಸಗನ್ನಡಕ್ಕೂ ಇರುವ ಅಂತರವನ್ನ ನೋಡಿದ್ರೆ, ಸಂಸ್ಕೃತಕ್ಕೂ ಈ ಹೊತ್ತಿನ ಹಿಂದಿಗೂ ಇರುವ ಅಂತರ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ. ಈಗ ಉದಾಹರಣೆಗೆ ಮೇ ಗರ್ಭೋ ಜಾತಾಹು ಅಹಂ ಗೃಹಂ ಗಚ್ಚಾಮಿ ಅನ್ನುವುದರೊಳಗೆ ಅಂಥ ಅಂತರ ಇದೆ. ಗೃಹ ಅನ್ನೋದು ಘರ ಆಗಿದೆ, ಮೇ ಅಹಮಿಂದ ಬಂದಿರತಕ್ಕಂಥದ್ದು, ಗಚ್ಚಾಮಿ ಅಂತಕ್ಕಂಥದ್ದು ಜಾತಾಹು ಆಗಿರ್ತಕ್ಕಂಥದ್ದು, ಯಾಮಿ ಅಹಂ ಗೃಹಂ ಯಾಮಿ ಅನ್ನೋದು ಮೈ ಗರ್ಭೋ ಜಾತಾಹು ಆ ತರ ಆಗಿರ್ತಕ್ಕಂಥದ್ದು, ಮೈ ಗರ್ ಜಾವು ಅಹಂ ಗೃಹಂ ಗಚ್ಚಾಮಿ. ನಿಮಗೆ ಗೊತ್ತಾಗುತ್ತೆ ಈ ಹಳಗನ್ನಡ ಹೊಸಗನ್ನಡಗಳ ಮಧ್ಯೆ ಯಾವ ಒಂದು ಸಾದೃಶ್ಯ, ಯಾವ ಒಂದು ಅಂತರ ಇದೆಯೋ ಆ ತರ ಸಂಸ್ಕೃತ ಮತ್ತು ಈ ಹೊತ್ತಿನ ಹಿಂದಿ, ಮರಾಠಿ, ಗುಜರಾತಿ, ಬಂಗಾಳಿ ಈ ತರದಕ್ಕೆಲ್ಲ ಇರುವಂಥದ್ದು. ಹೀಗಾಗಿ ನೋಡಿದಾಗ ಹೊಸಗನ್ನಡ ಬದುಕಿರುವಂತೆಯೇ ಹಳಗನ್ನಡ ಬದುಕಿದೆ ಅಂತ ಹೇಳಿದ್ರೆ, ಹಿಂದಿ ಬದುಕಿದ್ದಂತೆಯೇ ಸಂಸ್ಕೃತವೂ ಬದುಕಿದೆ ಅಂತ ಹೇಳಬೇಕು. ಈ ಕಾರಣದಿಂದ ಈ ಬದುಕು ಸಾವು ಅನ್ನುಗಳ ಅಸ್ತಿತ್ವದ ಮಾತ್ರದಲ್ಲಿ ಅಲ್ಲ, ಪ್ರಯೋಜನದ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಇದನ್ನ ಪರ ವಿರೋಧಗಳು ತಿಳ್ಕೊಳ್ಬೇಕು. ಮತ್ತೆ ಪರ ವಿರೋಧಗಳಲ್ಲಿ ವೈಜ್ಞಾನಿಕವಾದ ಚಿಂತನೆಗಿಂತ ಹೆಚ್ಚಾಗಿ ಭಾಷೆಗಿಂತ ಭಿನ್ನವಾದ ಭಾಷೇತರವಾದ ಅಜೆಂಡಾ ಆಗಿರುತ್ತೆ. ಸಂಸ್ಕೃತವನ್ನ ಪ್ರತಿಪಾದಿಸುವ ಮೂಲಕ ಸಂಸ್ಕೃತಕ್ಕಿಂತ ಭಿನ್ನವಾದ ಇನ್ನೇನನ್ನು ಹೇಳೋದಿಕ್ಕೆ ಹೊರಡೋದು, ಅಥವಾ ಸಂಸ್ಕೃತವನ್ನ ವಿರೋಧಿಸೋದ್ರಿಂದ ಸಂಸ್ಕೃತಕ್ಕಿಂತ ಭಿನ್ನವಾದದ್ದು ಮತ್ತೊಂದು, ಭಾಷೆಗಿಂತ ಭಿನ್ನವಾದದ್ದು ಇನ್ನೇನೋ ಹೊರಡೋದಾಗುತ್ತೆ. ನಮ್ಮ ದೇಶದಲ್ಲಿ ಮೊದಲು ಅಂಥ ರಗಳೆಗಳು ಇರಲಿಲ್ಲ. ಒಂದು ಅಲ್ಲೋ ಇಲ್ಲೋ ಧ್ವನಿಗಳು ಇತ್ತು ಇಲ್ಲ ಅಂತಿಲ್ಲ. ಉದಾಹರಣೆಗೆ ಸಂಸ್ಕೃತ ಪ್ರಾಕೃತಗಳ ಬಗ್ಗೆ ಸಣ್ಣ ಪುಟ್ಟ ಘರ್ಷಣೆಗಳು ಇತ್ತು. ವಸ್ತುತಃ ಪ್ರಾಕೃತ ಸಂಸ್ಕೃತ ಎರಡು ಬೇರೆ ಬೇರೆ ಭಾಷೆಗಳು ಅಲ್ಲ. ಭರತನ ನಾಟ್ಯಶಾಸ್ತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಈ ಚರ್ಚೆಯ ಪ್ರಾಚೀನವಾದ ದಾಖಲೆ ನಮಗೆ ಕಾಣುವುದು ಭರತನ ನಾಟ್ಯಶಾಸ್ತ್ರದಲ್ಲಿ. ಅಲ್ಲಿ ನಮಗೆ ಅತಿಭಾಷಾ, ಆರ್ಯಭಾಷಾ, ಭಾಷಾ, ವಿಭಾಷಾ, ಯೋನ್ಯಂತರಿ ಭಾಷಾ ಈ ತರದ್ದೆಲ್ಲ ಹೇಳ್ತಾನೆ. ಎಲ್ಲವನ್ನೂ ನಾಟಕದಲ್ಲಿ ಬಳಸುವಂಥದ್ದು. ಈ ಒಂದು ಪ್ಲೂರಲಿಸ್ಟಿಕ್ ಆದ ಲಿಂಗ್ವಿಸ್ಟಿಕ್ ಸೆಟಪ್ ಅನ್ನುವುದು ನಮ್ಮಲ್ಲಿ ಇತ್ತು. ಅಲ್ಲಿ ತುಂಬಾ ದೊಡ್ಡ ಕೋಲಾಹಲ ಕಾಣಿಸುವಂಥದ್ದಲ್ಲ, ಈ ಭಾಷೆಗಳ ವೈರ ಕಾಣಿಸುವುದಿಲ್ಲ. ಕೆಲವರು ಸಂಸ್ಕೃತದಿಂದ ಪ್ರಾಕೃತ ಅಂದ್ರು, ಪ್ರಾಕೃತದಿಂದ ಸಂಸ್ಕೃತ ಅಂದ್ರು. ಅರೆ ನಮಗಂತೂ ಗೊತ್ತಾಗುತ್ತದೆ ಸ್ಪಷ್ಟವಾಗಿ, ನೀರು ಮೇಲಿಂದ ಬೀಳುತ್ತದೆ, ಕೆಳಗಿಂದ ಪಂಪ್ ಮಾಡಬೇಕಾದ್ರೆ ಆರ್ಟಿಫಿಷಿಯಲ್ ಎಫರ್ಟ್ ಬೇಕಾಗುತ್ತೆ. ಪ್ರಾಕೃತವನ್ನು ಸಂಸ್ಕೃತಕ್ಕೆ ತಿರುಗಿಸೋದು ದೊಡ್ಡ ತೊಡಕು, ಬಹಳ ವಿರಳವಾಗಿ ನಡೆಯುತ್ತದೆ. ಆ ತರ ಇಲ್ಲ ಅಂತ ಹಾಗೆ ಕಂಡಾಗ ಮತ್ತೆ ಸಂಸ್ಕೃತ ಪ್ರಾಕೃತಗಳಲ್ಲಿ ನೀವೊಂದು ಗಮನಿಸಬೇಕು. ಪ್ರಾಚೀನ ಗ್ರಂಥಗಳಲ್ಲಿ ಸಂಸ್ಕೃತದ ಒಂದು ರೂಪವನ್ನ ಪ್ರಾಕೃತ ಗ್ರಂಥಗಳಿಗೆ ಕೊಡುವಾಗ ಅನುವಾದ, ಭಾಷಾಂತರ ಅಂತ ಕೊಡೋಲ್ಲ, ಛಾಯಾ ಅಂತ. ಅಂದ್ರೆ ಸಂಸ್ಕೃತ ಪ್ರಾಕೃತಗಳು ಬಿಂಬ ಪ್ರತಿಬಿಂಬಗಳಂತೆ ಅಂತ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಅದು ಎರಡು ಬೇರೆ ಭಾಷೆಯಾಗಿ ಅಲ್ಲ. ಒಂದು ಸರಳವಾದ ಪ್ರಾಕೃತ ವಾಕ್ಯ, ಸಂಸ್ಕೃತ ವಾಕ್ಯ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಂದುಕೇಣ ಕ್ರೀಡಂತಿ ರಾಜಕುಮಾರಿ ಅತ್ರ ಸಮಾಗತ ಅಂತ ಅನ್ನೋದನ್ನ ಕಂದುಯೇನ ಕೀಳಂತಿ ರಾಕುಮಾರಿ ಅತ್ತ ಸಮಾಗಯ, ಇದು ಪ್ರಾಕೃತ. ಇದು ಎರಡು ಬೇರೆ ಭಾಷೆ ಅಂತ ಯಾರಾದರೂ ಹೇಳೋದಕ್ಕೆ ಸಾಧ್ಯ. ಚೆಂಡಿಂದ ಆಟ ಆಡ್ತಾ ಇದ್ದ ರಾಜಕುಮಾರಿ ಈಗ ಬಂದ್ಬಿಟ್ಲು, ಚೆಂಡಿನಿಂದ ಆಟ ಆಡುತ್ತಾ ಇದ್ದ ರಾಜಕುಮಾರಿಯು ಈಗ ಬಂದಳು. ಈ ಒಂದು ಗ್ರಾಂಥಿಕಕ್ಕೂ ಮತ್ತು ಯಾವ ಲೌಕಿಕವಾದ ಮಾತುಗೂ ಇರುವಂಥದ್ದು. ಈ ಅರ್ಥದಲ್ಲಿ ಸಂಸ್ಕೃತ ಬರೆಯಲ್ಪಟ್ಟ ಭಾಷೆ ಅಂತ, ಪ್ರಾಕೃತ ಆಡಲ್ಪಟ್ಟ ಭಾಷೆ ಅಂತ ಅನ್ಬೋದು. ಆದರೆ ಒಂದೇ ಭಾಷೆ, ಎರಡು ಬೇರೆ ಬೇರೆ ಸ್ತರ ವ್ಯವಹಾರದ್ದು. ಇವತ್ತು ಪತ್ರಿಕೆಗಳಲ್ಲಿ ಬಳಕೆಯಾಗುವ ಭಾಷೆಯನ್ನು ನಾವು ಯಾರು ಮಾತನಾಡುತ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಆಗಮಿಸಿದರು, ಈ ಆದೇಶವನ್ನು ಹೊರಡಿಸಿದರು ಅಂತ ಯಾರು ಮಾತಾಡಲ್ಲ. ಪ್ರಧಾನಮಂತ್ರಿಗಳು ಬಂದ್ರಂತೆ, ಈ ಆದೇಶ ಹೊರಡಿಸಿದ್ರಂತೆ ಅಂತಲೂ ಹೇಳಲ್ಲ. ಸಿಎಂ ಬಂದ್ರು, PM ಬಂದ್ರು, ಈ ಆರ್ಡರ್ ಕೊಟ್ರು ಅಂತ. ಈ ಮಟ್ಟಕ್ಕೆ ನಮ್ಮ ವ್ಯವಹಾರದ ಕನ್ನಡ ಇಲ್ಲ. ಅಲ್ಲಿ ಇದೆರಡು ಬೇರೆ ಭಾಷೆ ಅಂತ ನಾವು ನೋಡ್ತಾ ಇಲ್ಲ. ನಾವು ಈ ದೃಷ್ಟಿಯಲ್ಲೆಲ್ಲ ಸಂಸ್ಕೃತ ಬೇರೆ, ಪ್ರಾಕೃತ ಬೇರೆ ಅಂತ ಹೇಳಕ್ ಹೊರಟುವಾಗ ಆ ಭಾಷೆಗಳಿಗಿರುವ ನೈಕಟ್ಯ ಯಾವ ಮಟ್ಟದ್ದು ಅಂತ ಗಮನಿಸ್ತಾ ಇಲ್ಲ. ಹಾಗೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಒಂದು ಭಾಷೆ ಗ್ರಾಂಥಿಕ ಲಿಪಿ ರೂಪವಾಗಿ, ಮೌಖಿಕ ರೂಪವಾಗಿ ಇರುವ ಎರಡು ಸಾಧ್ಯತೆಗಳು ಅತ್ಯಂತ ಭಿನ್ನ ಭಿನ್ನವಾದ ನೆಲೆಯವಲ್ಲ, ಸಾಪೇಕ್ಷವಾದಂತ ಸ್ತರದ್ದು ಅಂತ ಗೊತ್ತಾಗುತ್ತೆ. ಇವುಗಳನ್ನು ನೋಡಿದ ತಕ್ಷಣ ಪ್ರಾಕೃತದ್ದೇ ಬೇರೆ ಸಂಸ್ಕೃತಿ, ಸಂಸ್ಕೃತದ್ದೇ ಬೇರೆ ಸಂಸ್ಕೃತಿ ಅಂತ ಹೇಳೋದು ಅವಿಚಾರಿತವಾಗುತ್ತದೆ. ಆ ಚರ್ಚೆ ಪ್ರತ್ಯೇಕವಾದ ಕಾರಣ ನಾನು ಅದರ ಪಕ್ಕಕ್ಕೆ ಇಡ್ತಾ ಇದ್ದೀನಿ, ಶುದ್ಧ ಭಾಷೆಗೆ ಇಟ್ಕೊಂಡಿದ್ದೀನಿ. ಇನ್ನ
ಸಂಸ್ಕೃತದ ಭಾಷೆಯ ಆ ಒಂದು ರೂಪದಲ್ಲಿಯೇ ಏನು ವಿಶಿಷ್ಟತೆ ಉಂಟು, ಪ್ರಯೋಜನ ಉಂಟು, ಅದು ನಮಗೆ ಎಷ್ಟರ ಮಟ್ಟಿಗೆ ದಕ್ಕೀತು ಅಂತ ನೋಡಿದ್ರೆ ನಮಗ್ ಗೊತ್ತಾಗುತ್ತದೆ. ಭಾಷೆಯ ಸೂಕ್ಷ್ಮತೆಯಾಗಿ ಅದು ಅಸಾಧಾರಣವಾದದ್ದು. ಇದನ್ನು ಯಾವ ಪಕ್ಷಪಾತ ಇಲ್ಲದೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಮನೆ ಭಾಷೆ ಅಂದ್ರೆ ನಿತ್ಯದ ನನ್ನ ಮನಸ್ಸಿನ ಭಾಷೆ, ನಾನು ಆಲೋಚನೆ ಮಾಡೋ ಭಾಷೆ ಕನ್ನಡ, ಮನೆ ಮಾತು ತಮಿಳು, ಹಾಗೆ ಪರಿಸರದಲ್ಲಿ ಒಂದಷ್ಟು ತೆಲುಗು ಇದ್ದದ್ದು. ಅದೆಲ್ಲ ಬೇರೆ ಭಾಷೆಗಳನ್ನು ಕಲಿತ ಮೇಲೆ, ಒಂದಷ್ಟು ಗ್ರೀಕು, ಒಂದಷ್ಟು ಲ್ಯಾಟಿನ್ ಅಂತೆಲ್ಲ ಒಂದು 18-20 ಭಾಷೆ ಕಲಿತ ಮೇಲೆ ಗ್ರೀಕ್ ಲ್ಯಾಟಿನ್ನ ಪರಿಷ್ಕೃತವಾದ ರೂಪವನ್ನು ಅಭ್ಯಾಸ ಮಾಡಿದ ಮೇಲೂ ನನಗನ್ಸಿರೋದು ಸಂಸ್ಕೃತ ಭಾಷೆಯ ಆ ಒಂದು ರಾಚನಿಕ ಶಕ್ತಿ ತುಂಬಾ ಗಟ್ಟಿಯಾದದ್ದು, ವಿಶಿಷ್ಟವಾದದ್ದು. ಅದು ಒಂದು ಭಾಷೆಯ ಸಾಧ್ಯತೆ ಎಷ್ಟು ದೊಡ್ಡದು ಅಂತ ಅನ್ನೋದನ್ನು ತೋರ್ಪಡಿಸಿಕೊಡುತ್ತದೆ. ಈ ಕಡೆಗೆ ಈ ಭಾಷಾ ಚರ್ಚಾಪಟುಗಳು ಗಮನ ಹರಿಸಿದರೆ ಒಳ್ಳೆಯದು. ಒಂದು ಭಾಷೆಯನ್ನ ಎಷ್ಟು ಸಶಕ್ತ ಮಾಡಬಹುದು, ಆ ದಾರಿಗಳು ಉಂಟಾ ಅಂತ. ಸ್ವಲ್ಪ ಮಟ್ಟಿಗೆ ತಮಿಳಿನಲ್ಲಿ ಈ ಕೆಲಸ ನಡೆದಿದೆ, ಆದರೆ ಅದು ಗಟ್ಟಿಯಾದ ರೀತಿಯ ಆಯಾಮ ಪಡ್ಕೊಳ್ಳಿಲ್ಲ. ದ್ವೇಷವೇ ಅದಕ್ಕೆ ಬಂಡವಾಳ ಆಯಿತು, ಅಜ್ಞಾನವೇ ಅದಕ್ಕೆ ಅಹಂಕಾರದ ಲಕ್ಷಣ ಆಗ್ಬಿಡ್ತು. ಆದರೆ ಆ ಜಾಡನ್ನ ಹಳಗನ್ನಡದಲ್ಲಿ ನಾವು ಕಾಣ್ತೀವಿ. ಹಳಗನ್ನಡವನ್ನು ನಾವಿಂದು ನೋಡಿದ್ರೆ ಕನ್ನಡ ಎಷ್ಟು ಊರ್ಜಿತಗೊಳ್ಳಬಹುದು ಅಂತ ಕಾಣುತ್ತೆ. ಅದಕ್ಕೂ ಸಂಸ್ಕೃತಕ್ಕೂ ಆ ರಾಚನಿಕವಾಗಿರುವಂತಹ ಸಂಬಂಧ, ಅಂದ್ರೆ ಅಲ್ಲಿಯ ಇದನ್ನ ಕಾಣಿಸ್ತೀವಿ, ಆ ಸ್ಫೂರ್ತಿ ಎಂತದ್ದು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ನೋಡಿ, ನಾವು ನಿತ್ಯ ಬಳಸ್ತೀವಿ ಜಿಜ್ಞಾಸೆ ಎನ್ನುವ ಶಬ್ದ. ತಿಳಿಯುವ ಬಯಕೆ ಜಿಜ್ಞಾಸೆ, ಜ್ಞಾತುಮಿಚ್ಛಾ ಜಿಜ್ಞಾಸ ಅಂತ. ಇಂಗ್ಲಿಷ್ ನಲ್ಲಿ ಡಿಸೈರ್ ಟು ನೋ ಅನ್ನುವ 3 ಪದಗಳಿಂದ ಆಗಿರ್ತಕ್ಕಂಥದ್ದು. ತಿಳಿಯುವ ಬಯಕೆ ಅಂತ ಕನ್ನಡದಲ್ಲಿ 2 ಪದ. ಅದು 3 ಅಕ್ಷರದ ಜಿಜ್ಞಾಸೆಯಿಂದ ಬಂದದ್ದು. ಇವೆಲ್ಲ ಸನ್ನಂತ ರೂಪಗಳು ಅಂತ ವ್ಯಾಕರಣದಲ್ಲಿ ಹೇಳ್ತೀವಿ. ಏಂಗ್ಲುಕ್ಗಳು, ಯಲಂತಗಳು, ಈ ತರ ಬೇಕಾದಷ್ಟು ಉಂಟು. ಅಂದ್ರೆ ಈಗ ಮುಮುಕ್ಷು ಅಂತಂತೀವಿ, ಮುಕ್ತು ಮಿಚ್ಚುವು ಮುಮುಕ್ಷುವು, ಬಿಡುಗಡೆಯ ಬಯಕೆ ಉಳ್ಳವನು ಅಂತ. ಅಂದ್ರೆ ಅದರ ಬ್ರೆವಿಟಿ, ಸಂಕ್ಷೇಪ ಗುಣ ಎಷ್ಟು ಚೆನ್ನಾಗಿದೆ ಅಂತ. ಈ ತರ 2000ಕ್ಕೂ ಹೆಚ್ಚು ಧಾತುಗಳಿಗೆ ಪ್ರತಿಯೊಂದಕ್ಕೂ ಅನೇಕ ಸನ್ನಂತ ರೂಪಗಳು ಬರ್ತದೆ. ಅವುಗಳ ಸ್ವಾರಸ್ಯವನ್ನು ನೋಡಿದಾಗ ಆಡಕವಾಗಿ ಹೇಗೆ ಹೇಳ್ಬಹುದಾದದ್ದು ಅಂತ. ಮೊನ್ನೆ ತಾನೇ ಟಿವಿಯಲ್ಲಿ, ಮಾಧ್ಯಮಗಳಲ್ಲೆಲ್ಲ ಬಹಳ ಕೋಲಾಹಲ ಮಾಡಿದ ಒಂದು ಹಾಡು ಕೊಲವೇರಿ. ಆ ಕೊಲವೇರಿ ಶಬ್ದ ತುಂಬಾ ಸುಂದರವಾದದ್ದು. ಕೊಲೆ ಮಾಡುವ ಬಯಕೆ ಅಂತ ಅರ್ಥ. ಜಿಘಾಂಸ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಹಂತುಮಿಚ್ಛಾ ಜಿಘಾಂಸ ಅಂತ. ಆ ಕೊಲೆವರಿ ಅಂತಂದ್ರೆ ನಮ್ಗೆ ತುಂಬಾ ಇಷ್ಟವಾಯಿತು ಆ ಪದ. ಆ ತರಹ ಬೇರೆ ಭಾಷೆಗಳು ಬೆಳೆಯುವ ಸಾಧ್ಯತೆ ಉಂಟು. ಅಂದ್ರೆ ಈ ತರದನ್ನು ಮಾಡಿಕೊಳ್ಳೋದಕ್ಕೆ ಸಂಸ್ಕೃತವನ್ನು ನೋಡಬಹುದು. ಇಂಗ್ಲಿಷ್ ನಲ್ಲಿ ಕೂಡ ಇಲ್ಲ, ಗ್ರೀಕ್ ಲ್ಯಾಟಿನ್ ನಲ್ಲಿ ಕಾಣಬರುವಂತಹ ಶಬ್ದಗಳು ಅಲ್ಲೂ ಎಷ್ಟೋ ಕಾಣದೇ ಇರೋ ಸಂಸ್ಕೃತದಲ್ಲಿ ಕಾಣಿಸುತ್ತೆ. ಈಗ ನೋಡಿ, ತಮಿಳಿನಲ್ಲಿ ಎಲ್ಲೂ ಕಾಣಿಸ್ತಾ ಇರುವಂತಹ ಒಂದು ರೂಪ ಮತ್ತೆ ಮತ್ತೆ ಮಾಡ್ತಾನೆ, ಮತ್ತೆ ಮತ್ತೆ ಓದ್ತಾನೆ. ಪಾಪಟೀತಿ. ಪಾಪಟೀತಿ ಅಂದ್ರೆ ರಿಪೀಟೆಡ್ಲಿ ರೀಡ್ಸ್, ಮತ್ತೆ ಮತ್ತೆ ಓದುವವನು ಅಂತ. ಮತ್ತೆ ಮತ್ತೆ ಮಾಡ್ತಾನೆ. ಚರ್ಕರೀತಿ ಅಥವಾ ಕರೀಕರ್ತಿ. ಚರೀಕರ್ತಿ, ಭರೀಭರ್ತಿ, ಸಂಜರಿ ಹರ್ತಿ, ಇವೆಲ್ಲ ಮತ್ತೆ ಮತ್ತೆ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಮತ್ತೆ ಮತ್ತೆ ಕಾಪಾಡ್ತಾನೆ, ಮತ್ತೆ ಮತ್ತೆ ನಾಶನ ಮಾಡ್ತಾನೆ ಅಂತ ಹೇಳೋದಕ್ಕೆ ಭಟ್ಟೋಜಿ ದೀಕ್ಷಿತರು ತಮ್ಮ ಶಬ್ದಕೌಸ್ತುಭ ಗ್ರಂಥದ ಮಂಗಲ ಶ್ಲೋಕದಲ್ಲಿ ಬರ್ತಾರೆ. ಚರೀಕರ್ತಿ, ಭರೀಭರ್ತಿ, ಸಂಜರಿ ಹರ್ತಿ ಲೋಕಾನ್ ಅಂತ. ಅಂದ್ರೆ ಈ ರೀತಿಯಾದ ಅಡಕ ಮಾಡಿಯೂ ಅರ್ಥ ಸೌಷ್ಠವ ಉಳಿಸ್ತಕ್ಕಂಥ ಸಾಧ್ಯತೆ ಇದೆಯಲ್ಲ, ಅದು ಒಂದು ವಿಶಿಷ್ಟವಾದಂಥ ಆಯಾಮ. ಆ ಕಡೆಗೆ ನಾವು ಗಮನ ಹರಿಸಬೇಕು. ಅದೇ ರೀತಿಯಲ್ಲೇನೆ ಇನ್ನ ಕೆಲವೊಂದು ರೂಪಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಕಂಪೌಂಡಿಂಗ್ ಆಫ್ ವರ್ಡ್ಸ್ ಅಂತ ಏನ್ ಹೇಳ್ತೀವಿ, ಸಮಾಸ ಗುಣ. ಕಾಳಿದಾಸ ತನ್ನ ರಘುವಂಶದಲ್ಲಿ ರಘುವಂಶದ ಮಹಾರಾಜರುಗಳ ಗುಣ ಏನು ಅಂತ ಹೇಳುವಾಗ, ಸೋಹಮಾಜನ್ಮ ಶುದ್ಧಾನಾಂ ಆಫಲೋದಯ ಕರ್ಮಣಾಂ ಆಸಮುದ್ರ ಕ್ಷಿತೀಶಾನಾಂ ಆನಾ ಕರತವರ್ತ್ಮನಾಂ ಶಶವೇಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೀಷಿಣಾಂ ಅಂತ 4 ಶ್ಲೋಕಗಳಿಂದ ಅದ್ಭುತವಾಗಿ ರಘುವಂಶದ ರಾಜರುಗಳ ಆದರ್ಶವನ್ನು ಹೇಳ್ತಾನೆ. ಅಲ್ಲಿ ಆಫಲೋದಯ ಕರ್ಮ ಅನ್ನೋ ಮಾತು ಬರುತ್ತೆ. ಯಾವನು ಫಲ ಬರುವವರೆಗೂ ಕೆಲಸವನ್ನು ಮಾಡುತ್ತಾ ಇರುತ್ತಾನೆಯೋ ಅವನು ಆಫಲೋದಯ ಕರ್ಮ. ಫಲವು ಬರುವವರೆಗೂ ಕೆಲಸವನ್ನು ಮಾಡುತ್ತಾ ಇರುವವನು. 6 ಪದಗಳಲ್ಲೂ ಆಫಲೋದಯ ಕರ್ಮ 7 ಅಕ್ಷರದಲ್ಲಿ ಮುಗಿಯುವಂಥದ್ದು. ಹಿ ಹೂ ಕಂಟಿನ್ಯೂಸ್ ಟು ಆಕ್ಟ್ ಟಿಲ್ ಹಿ ಬಿಗಟ್ಸ್ ದಿ ಫ್ರೂಟ್ ಅನ್ನುವ ಅನುವಾದ. ಈ ಬ್ರೆವಿಟಿ ಇದೆಯಲ್ಲ, ಈ ಭಾಷೆಯ ಒಂದು ಶಕ್ತಿ, ಸಂಕ್ಷೇಪ ಗುಣ. ಸಂಸ್ಕೃತದ ಮತ್ತೊಬ್ಬ ಮಹಾಕವಿ ಭಾರತೀಯ ಮಾತಿದೆಯಲ್ಲ, ಮಿತ ನಿಚ ಸಾರ ನಿಚ ವಚೋ ಹಿ ವಾಗ್ಮಿತ.
ಇವುಗಳ ಕಡೆಗೆ ಗಮನ ಹರಿದರೆ ನಮ್ಮ ಬುದ್ಧಿಯ ನೈಶಿತ್ಯ ಬೆಳೆಯುತ್ತೆ.